ಹಾಯ್ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ನಾನು ಕೂಡ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಲಿಖಿತಾ ರೆಡ್ಡಿ ಯೂಟ್ಯೂಬ್ ಚಾನಲ್. ಹಾಗೆ ಇವತ್ತಿನ ಲಾಗ್ ಏನಪ್ಪ ಅಂದರೆ ಊರಿಗೆ ಹೋಗಿದ್ದೆ. ಸೊ ಊರಿಗೆ ಹೋಗ್ಬೇಕಾದ್ರೆ ಅಂಗನವಾಡಿಯಲ್ಲಿ ಕರೆದಿದ್ರು ನನಗೆ ಎಗ್ಸ್ ಎಲ್ಲ ಕೊಡ್ತೀವಿ ಅಂತ, ಮಂತ್ಲಿ ಕೊಡ್ತಾರಲ್ಲ. ಸೊ ಅದಕ್ಕೆ ಹೋದಾಗ ಮಕ್ಕಳು ನೋಡಿ ಎಷ್ಟು ಕ್ಯೂಟಾಗಿ ಅಡುಗೆ ಆಟ ಆಡ್ತಾಯಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲ ಮಣ್ಣು ತುಂಬಿಸಿ ಎಷ್ಟು ಸಖತ್ತಾಗಿ ಆಡ್ತಾಯಿದ್ದಾರೆ. ನಾನು ಮತ್ತು ಚಿನ್ನಿ ಹೋಗಿದ್ವಿ. ಸೊ ಮನೇಲಿ ಏನೇನು ಅಡುಗೆ ಮಾಡಿದ್ವಿ ಅಂದರೆ ವಡೆ ಮಾಡಿದ್ವಿ ಮತ್ತು ಪಾಯಸ. ಏನಕ್ಕಪ್ಪ ಮಾಡಿತ್ತಂದರೆ ತುಂಬ ದಿನ ಆಗಿತ್ತು ಮಾಡಿ. ಸೊ ಈಗ ಊರಿಗೆ ಹೋಗಿತ್ತು, ಅಜ್ಜಿಗೆ ಹುಷಾರಿಲ್ಲ ಅಂತ, ಅದಕ್ಕೋಸ್ಕರ ಮಾಡಿದ್ವಿ. ಸೊ ಅನ್ನ ಮಾಮೂಲಿ ಹೆಸ್ರು ಕಾಳು ಸಾರು ಮಾಡಿದ್ವಿ, ಏನು ತುಂಬ ಮಾಡಿರಲಿಲ್ಲ. ಸೊ ನಮ್ಮ ಅಜ್ಜಿಗೆ ತುಂಬ ಹುಷಾರಿಲ್ಲ, ಯಾಕಂದರೆ ಈಗ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ವೈರಲ್ ಫೀವರ್ ಬರುತ್ತೆ, ಯಾಕಂದರೆ ವೆದರ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಎಲ್ಲರೂ ಹುಷಾರಾಗಿರಿ. ಸೊ ಅದೆಲ್ಲ ಮುಗಿಸ್ಕೊಂಡು ನಾನು ಊರಿಗೆ ಬಂದೆ, ಬೆಂಗಳೂರಿಗೆ. ಯಾರ್ಯಾರು ಬಂದ್ವಿ ಅಂತ ತೋರಿಸ್ತೀನಿ ಬನ್ನಿ. ನಾನು ಮತ್ತು ನಮ್ಮ ಅಕ್ಕ ಬಂದ್ವಿ ಬಸ್ಸಲ್ಲಿ. ಚಿನ್ನಿ ಡ್ರಾಪ್ ಮಾಡಿದ್ರು. ಸೊ ಬಸ್ಸಲ್ಲಿ ಹತ್ತಿ ಫುಲ್ಲು ಹೆಂಗಿತ್ತು ಅಂದರೆ ವೆದರು 10 ಮಿನಿಟ್ಸ್ಗೂ ಚೇಂಜ್ ಆಗ್ತಾಯಿತ್ತು. ಸೊ ಎಲ್ಲರೂ ಪ್ಲೀಸ್ ಸ್ವೆಟರ್, ಕ್ಯಾಪ್ ಪ್ರತಿಯೊಂದು ಹಾಕಿ, ಮಕ್ಕಳು ಅಂತೂ ತುಂಬ ಸೇಫಾಗಿ ಇರಲಿ. ಯಾಕಂದರೆ ವೆದರ್ ತುಂಬ ಚೇಂಜ್ ಆಗ್ತಾ ಇರೋದ್ರಿಂದ ಮಕ್ಕಳಿಗೆ ಎಲ್ಲ ಜ್ವರ, ಕೆಮ್ಮು, ನೆಗಡಿ ಎಲ್ಲ ಬೇಗ ಅಟ್ಯಾಕ್ ಆಗುತ್ತೆ. ಸೊ ಹಿಂದೂಪುರ ಹತ್ರ ಬಂದ್ವಿ. ಆಟೋ ಮಾತಾಡಿಕೊಂಡು ಫುಲ್ಲು ಮಳೆ ಅಂದರೆ ಮಳೆ, ಸಿಕ್ಕಾಪಟ್ಟೆ ಮಳೆ ಬಿದ್ದು ನಿಂತೋಗಿತ್ತು. ಮತ್ತೆ ಹೆವಿ ಆಗಿದೆ ಮಳೆ. ಸೊ ಈ ಥರ 10 ನಿಮಿಷಕ್ಕೂ ವೆದರ್ ಚೇಂಜ್ ಆಗ್ತಾಯಿದ್ರೆ ಕಂಪಲ್ಸರಿ ಎಲ್ಲರಿಗೂ ಫೀವರ್ ಅನ್ನೋದು ಬರುತ್ತೆ, ಆರೋಗ್ಯ ಕೆಡುತ್ತೆ. ಸೊ ಎಲ್ಲರೂ ಹುಷಾರಾಗಿರಿ ಅಂತ ಕೇಳ್ಕೊತೀನಿ. ಸೊ ನೀವು ನೋಡ್ಬೋದು ಮಳೆ ಬೀಳ್ತಾ ಇದೆ, ಸಿಕ್ಕಾಪಟ್ಟೆ ಜೋರು ಅಂದರೆ ಜೋರು. ಸೊ ಏನು ಮಾಡೋಕ್ಕಾಗಲ್ಲ. ಸೊ ಅದಾದಮೇಲೆ ಟಿಕೆಟಿಗೆ ನೋಡಿ ಎಷ್ಟು ಕ್ಯೂ ಇದೆ. ನಾವು ಬಂದಿದ್ದು ಟ್ರೈನ್ ಬಂದು ಹಿಂದೂಪುರಿಂದ ಯಶವಂತಪುರಕ್ಕೆ ಹೋಗೋವಂಥದ್ದು. ಈಗ ಏನಾಗಿದೆಯಪ್ಪ ಅಂದರೆ ಫುಲ್ಲು ಜನ, ವೀಕೆಂಡ್ ಬೇರೆ ಅಲ್ವಾ. ಸೊ ಅದಕ್ಕೆ ಹೆವಿ ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ ನೀವೇ ನೋಡ್ಬೋದು. ಸೊ ಏನಪ್ಪ ಅಂದರೆ ವೀಕೆಂಡಲ್ಲಿ ಹೋಗೋದು ಸ್ವಲ್ಪ ಕಮ್ಮಿ ಮಾಡಿ, ಅದು ಟ್ರೈನಲ್ಲಿ. ಸೊ ಇವ್ರು ಬಂದು ಹಾಡು ಹೇಳ್ತಾಯಿದ್ರು. ಸೊ ಅವರೆಷ್ಟು ನೀಟ್ಗೆ ಗಿಟಾರ್ ಇದು ಮಾಡ್ತಾಯಿದ್ದಾರೆ ನೋಡಿ. ಸೊ ಒಂಥರ ಹೊಟ್ಟೆಪಾಡಿಗೋಸ್ಕರ ಏನೆಲ್ಲ ಮಾಡಬೇಕಾಗುತ್ತೆ. ನಾವೊಂದು ಊಟನ ಏನಾದರೂ ಹೊಟ್ಟೆ ತುಂಬ ಜಾಸ್ತಿ ಆಯ್ತಂದರೆ ಬಿಟ್ಬಿಡ್ತೀವಿ, ಬಟ್ ಅವರೊಂದು ಊಟಕ್ಕೋಸ್ಕರ ಒದ್ದಾಡ್ತಾರೆ. ಸೊ ಮೇಲೆ ರೀಚ್ ಆದ್ವಿ ನಾವು ಯಲಹಂಕಗೆ. ಮತ್ತು ನಾನು ನಮ್ಮ ಅಕ್ಕ ಮಾತಾಡ್ತಾಯಿದ್ವಿ, ಆಲ್ಮೋಸ್ಟ್ ನಮ್ಮಿಬ್ಬರದು ಸಿಮಿಲರ್ ಡ್ರೆಸ್ ಅಂತ. ಅದಾದಮೇಲೆ ಬಸ್ಗೆ ಎಕ್ಕಿದೆ. ಹೆಂಗೋ ಬಸ್ ಬೇಗನೆ ಸಿಕ್ತು ನನಗೆ. ಸೊ ಫುಲ್ ಟ್ರಾಫಿಕ್ ಜಾಮ್ ಆಗಿತ್ತು ಯಲಹಂಕ. ಸೊ ಇನ್ನೊಂದು ಏನೋ ಖುಷಿ ವಿಚಾರ ಅಂದರೆ ನಮ್ದಲ್ಲಿ ಕೂಡ ಮೆಟ್ರೋ ಬರ್ತಾ ಇದೆ ನಮ್ಮ ಏರಿಯಾ ಕಡೆ, ತುಂಬಾ ಖುಷಿ. ಹಾಗೆ ಯಾರಾದರೂ ಟ್ರೈನಿಗೆ ಟ್ರಾವೆಲ್ ಮಾಡೋರಿದ್ದರೆ ದಯವಿಟ್ಟು 8:30 ಟ್ರೈನು ತೆಗ್ದಾಕಿದ್ದಾರೆ ಯಲಹಂಕದಿಂದ. ಸೊ 9:30ಗೆ ಇರೋದು ಟ್ರೈನು, ಆದ್ದರಿಂದ ತುಂಬ ಜನ ಇದ್ದಾರೆ. ಒಂದೇ ಟ್ರೈನಲ್ಲಿ ತುಂಬ ಜನ ಹೋಗಬೇಕಾಗುತ್ತೆ, ತುಂಬ ಇಕ್ಕಟ್ಟಾಗೂ ಇದೆ. ಸೊ ಹುಷಾರಾಗಿ ನೋಡಿ ಹೋಗಿ. ನಮ್ಮ ಏರಿಯಾದಲ್ಲಿ ಏನೋ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ರು, ಅದೇನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಮಳೆ ಬಿಸಿಲು ಎರಡೂ ಬಂದ್ರಿಂದ ಕಾಮನ ಬಿಲ್ ಬಂದಿತ್ತು. ಸೊ ಇದು 2 ಡೇಸ್ ಲಾಗ್ ಆಗಿರುತ್ತೆ. ಸೊ ಕೇಕೆಲ್ಲ ನಾವು ಟೀಚರ್ಸ್ಗೆ ಕಟ್ ಮಾಡಿದ್ವಿ ಸ್ಟುಡಿಯೋದಲ್ಲಿ. ಏನಕ್ಕಪ್ಪ ಅಂದರೆ ಅವತ್ತು ಗುರು ಪೂರ್ಣಿಮೆ ಇತ್ತಲ್ಲ. ಸೊ ಅದ್ರದ್ದು ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ಹಾಕಿದ್ದೀನಿ ನೋಡಿ. ಸೊ ಕ್ಲಾಸೆಲ್ಲ ಮುಗ್ದಾದ್ಮೇಲೆ ಇದಾಗಿದ್ದು. ಮತ್ತು ನಾವು ಯಲಹಂಕದಲ್ಲಿ ನೀವು ನೋಡ್ಬೋದು. ಸೊ ಯಾವ ಥರ ಬ್ರಿಡ್ಜಿಗೆ ಇದು ಮಾಡ್ತಾಯಿದ್ದಾರೆ ಅಂತ, ಈ ಥರ ಇಕ್ಕಿದ್ದಾರೆ. ಸೊ ಅಕಸ್ಮಾತ್ ಬಿದ್ದರೆ ಯಾರ ಗತಿ. ರೋಪೆಲ್ಲ ಹಾಕಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಏನು ಮಾಡೋಕ್ಕಾಗಲ್ಲ, ಟೈಮ್ ಬ್ಯಾಡ್ ಆದರೆ ಎಲ್ಲ ಬ್ಯಾಡ್ ಆಗುತ್ತೆ. ಸೊ ಧೃತಿಗೆ ಕೇಕ್ ತಂದಿದೆ, ಯಾಕೆ ಗತಿ ಆಗಿದೆ ನೋಡಿ. ಸೊ ಅದೆಲ್ಲ ಆದಮೇಲೆ ನಾನು ಊಟ ಎಲ್ಲ ಮುಗಿಸ್ದೆ, ನಾನ್ ವೆಜ್ ಮಾಡಿದರು. ಸೊ ಈ ವಿಡಿಯೋ ಇಷ್ಟದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಯಾರಿಗಾದರೂ ಮೇಕಪ್ ಎನ್ಕ್ವೈರಿ ಇದ್ದರೆ ಪ್ಲೀಸ್ DM ಮಾಡಿ. ಹೇರ್ ಸ್ಟೈಲ್, ಸ್ಯಾರಿ ರ್ಯಾಪಿಂಗ್ ಎಲ್ಲ ಮಾಡಿಕೊಡ್ತೀವಿ, ಮೇಕಪ್ ಕೂಡ ಮಾಡಿಕೊಡ್ತೀವಿ.